ನೋಡಿ ನೋಡ್ಕೊಂಡಿಲ್ಲ ಆ ಹುಡುಗ ಕೂದಲ ಗಡಿ ಎಲ್ಲ ಹೇಳ್ದು ವೀಕ್ಷಕರೇ ನಮಸ್ತೆ. ಈ ಘಟನೆಯಲ್ಲಿ ಏನು ಮಹಿಳೆ ಮಾತಾಡ್ತಿದ್ದಾರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ಈ ಬಸ್ಸಲ್ಲಿದ್ದಂತಹ ಕಂಡಕ್ಟರ್. ಇವರು ಅಂಗವಿಕಲ ಇದ್ದಾರೆ. ಇವರು ಹತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆ ಸಮಯದಲ್ಲಿ ಅವರು ಬಸ್ಸನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬಸ್ ಹೋಗ್ಬಿಟ್ಟಿದೆ ಮುಂದೆ. ಅವರು ನಿಲ್ಲಿಸೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಈ ಮಹಿಳೆ ಕೂಗಿದ್ದಾರೆ, ಕಿರ್ಚಾಡಿದ್ದಾರೆ, ನಿಲ್ಲಿಸಿಲ್ಲ ಬಸ್ಸು. ಆವಾಗ ಏನಾಗ್ಬಿಟ್ಟಿದೆ, ಕಿವಿ ಸಿಗಾಕೊಂಡು ಅರ್ಧೋಗ್ಬಿಟ್ಟಿದೆ. ಕಂಡಕ್ಟರ್ಸ್ಗಳಿಗೆ ವರ್ಕ್ ಪ್ರೆಷರ್ ಇರುತ್ತೆ, ಒಪ್ಕೊಳ್ಳೋಣ. ಹಾಗಂತ ಸಾಮಾನ್ಯ ಜನರಿಗೆ ತೊಂದರೆ ಮಾಡಬಾರ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಈ ಮಹಿಳೆಯ ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಆಘಾತ ಆಗ್ಬಿಡ್ತಿತ್ತು ಈ ಮಹಿಳೆಗೆ. ಬಸ್ ಕೆಳಗೋ ಚಕ್ರದ ಕೆಳಗೋ ಸಿಗಾಕೊಂಡ್ಬಿಡ್ತಿದ್ರು. ಅಲ್ಲಿ ನೋಡಿದಂತಹ ಪ್ರತ್ಯಕ್ಷದರ್ಶಿಗಳು ಹೇಳೋದಿಷ್ಟೇ, ಆ ಕಿವಿ ಕಿತ್ತಿ ಸೈಡಿಗೆ ಹೋಗಿದೆ. ಬಟ್ ಕಂಡಕ್ಟರ್ ಬಸ್ಸನ್ನು ಮೂವ್ ಮಾಡೇ ಬಿಟ್ಟಿದ್ದಾರೆ. ಅಂದರೆ ಡ್ರೈವರಿಗೆ ಸ್ಟಾಪ್ ಮಾಡೋದಕ್ಕೆ ಹೇಳಲಿಲ್ಲ. ಪಾಪ ಅವರೇ ಕೂಗಾಡಿ ಕಿರ್ಚಾಡಿ, ನಿನಗೆ ಹಿಂಗಾಗಿದ್ರೆ ಸುಮ್ಮನೆ ಇರ್ತಿದ್ದ, ನಿನ್ನ ಫ್ಯಾಮಿಲಿಗೆ ಹಿಂಗಾಗಿದ್ರೆ ಸುಮ್ಮನೆ ಇರ್ತಿದ್ದ ಅನ್ನೋಂತಹ ಮಾತನ್ನು ಹೇಳಿದ್ದಾರೆ. ದಯವಿಟ್ಟು ಕಂಡಕ್ಟರ್ಸ್ಗಳು ಈ ರೀತಿ ಆಗುವಂತಹ ಘಟನೆಗಳಿಗೆ ಸ್ವಲ್ಪ ಸ್ಪಂದಿಸಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಮಾಡಬೇಡಿ. ವೀಕ್ಷಕರೇ, ಸದ್ಯ ಮಹಿಳೆ ಈಗ ಆಸ್ಪತ್ರೆಯಲ್ಲಿ ಸೇರಿಕೊಂಡು ಫಸ್ಟ್ ಏಡನ್ನು ಮಾಡಿಸ್ಕೊಂಡಿದ್ದಾರೆ. ಕಿವಿ ಸ್ವಲ್ಪ ತುಂಬಾ ಡ್ಯಾಮೇಜ್ ಆಗಿದೆಯಂತೆ. ಅವರಿಗೆ ಹಾಕೊಳ್ಳೋ ಜಾಗ ಪೂರ್ತಿ ಅರ್ಧೋಗ್ಬಿಟ್ಟಿದೆ. ಬಟ್ ಆದರೂ ಸಹ ಚಲಿಸ್ತಿದ್ದಂತಹ ಬಸ್ಸಲ್ಲಿ ಮಹಿಳೆಯನ್ನು ನೋಡಿ ಅಥವಾ ಸಾರ್ವಜನಿಕರನ್ನು ನೋಡಿ ಸ್ವಲ್ಪ ಈ ರೀತಿಯ ಅಪಘಾತಗಳನ್ನು ಆಗುವಂಥದ್ದನ್ನು ತಪ್ಪಿಸಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ವೀಕ್ಷಕರೇ, ಯಾರಿಗೆಲ್ಲ ಮಾಹಿತಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಸಹ ಮಾಡಿ. ಮಿಸ್ ಮಾಡಿದ ಬೆಲ್ ಐಕಾನನ್ನು ಸಹ ಒತ್ತಿ. ಧನ್ಯವಾದಗಳು ವೀಕ್ಷಕರೇ.